ಹಯಗ್ರೀವ ಮೂವಿ ನೋಡ್ಕೊಂಬನ್ನಿ ಬರೀ ಇದ್ರ ಬಗ್ಗೆ ಮಾತಾಡೋಣ. ಮೊದಲನೇ ನಾ ತಿಳಿಸೋದಾದ್ರೆ ಮೂವಿದ ಒಂದು ಸ್ಟೋರಿ ಲೈನನ್ನು ಹೇಳ್ತಾನೆ ನಾನು. ಅರ್ಜುನ್ ಹಯಗ್ರೀವ ಅನ್ನೋ ಒಬ್ಬ ಪೊಲೀಸ್ ಅದಾನು. ಈತನ ಮುಂದೆ ಬಹಳಷ್ಟು ಟಾಸ್ಕ್ಗಳು ಅದಾವು. ಪ್ರತಿ ಸಲ ವಿಲ್ಲನನ್ ಮುಂದೆ ಈತ ಸೋಲಬೇಕಾದ ಸಿಚುವೇಶನ್ಗಳು ಎದುರಾಗತ್ತಾವು. ಇವುಗಳನ್ನು ಯಾವ ರೀತಿಯಾಗಿ ಎದುರಿಸ್ತಾನೋ ಆನಂದ್ರ ಈ ಒಂದು ಸಿನಿಮಾನ ನಡೆಯುವಾಗ ಏನೇನು ನಡೀತಿರ್ತೈತಿ ಅಂದ್ರೆ ಮೈಥಾಲಜಿಕಲ್ ಫ್ಯಾಕ್ಟ್ ಆಗಲಿ, ಆನಂತರ ಆ ಪೊಲೀಸ್ ಡಿಪಾರ್ಟ್ಮೆಂಟ್ಗಿರುವಂಥ ಒಂದಷ್ಟು ಇದಾಗಲಿ, ಈ ರೀತಿಯಾದ ಫ್ಯಾಕ್ಟ್ಗಳನ್ನು ನೀವು ಮೂವಿ ನೋಡಿ ತಿಳ್ಕೊಬೇಕು. ಇನ್ನು ಒಂದು ಸ್ಟೋರಿ ಲೈನ್ನಾಗಿನ ಸ್ಮೂತಾಗಿ ಹೇಳೋದಾದ್ರೆ ಅರ್ಜುನ್ ಹಯಗ್ರೀವಣ ಅನ್ನೋವಂಥ ಒಬ್ಬ ಪೊಲೀಸನ ಕತೆ ಇದಾಗೈತಿ. ಟೋಟಲಾಗಿ ಹೇಳೋದಾದ್ರೆ ಭಾಳಷ್ಟು ಎಂಗೇಜಿಂಗ್ ಸ್ಟೋರಿ ಐತಿ. ಅಂದ್ರೆ ಎದಕ್ಕೆ ಎಂಗೇಜಿಂಗ್ ಆಕೈತಿ ಅಂದ್ರೆ ಪ್ರತಿ ಸಲ ಇಲ್ಲೇ ಹೀರೋನು ಸೋಲತಾನೋ ಅಂದ್ರೆ ವಿಲ್ಲನ್ ಪ್ರತಿ ಸಲ ಗೆಳತಾನೋ. ಹೀಗಿದ್ದಂಥ ಸಂದರ್ಭದಾಗ ಯಾವ ರೀತಿಯಾಗಿ ಪ್ಲ್ಯಾನನ್ನು ಹಾಕಿ ಒಂದು ರಾಕ್ಷಸ ಅಥವಾ ನಮ್ಮ ಕಳ್ಳನನ್ನು ಹಿಡಿತಾನೋ, ಇದು ನಮ್ಮ ಮುಂದಿರುವಂಥ ಟಾಸ್ಕ್ ಆಗೈತಿ, ಇದನ್ನು ಮುಂದಿರುವಂಥದ್ದು. ಆದ್ದರಿಂದ ಸ್ಟೋರಿ ಭಾಳಷ್ಟು ಎಂಗೇಜಿಂಗ್ ಆಕೈತಿ. ಎ ರೇಟೆಡ್ ಮೂವಿ ಆದ್ದರಿಂದ ಭಾಳಷ್ಟು ಕೂನಿ ಖರಾಬಿಯನ್ನು ನೋಡ್ತೇವೆ ನಾವು. ಅಂದ್ರೆ ಪ್ರತಿ ಒಂದು ಸೀನ್ ಒಳಗೂ ಒಂದೊಂದು ಸೀನ್ ನಾವು ನೋಡ್ರೆ ಭಾಳಷ್ಟು ಒಂದು ಎ ರೇಟೆಡ್ ಫ್ಯಾಕ್ಟ್ಗಳನ್ನು ನೋಡ್ತು. ಆದ್ದರಿಂದ ಎ ರೇಟೆಡ್ ಸಿಕ್ಕೈತಿ. ಇನ್ನು ಓವರಾಲ್ ಆಗಿ ಒಂದು ಮೂವಿಯನ್ನು ನೋಡ್ರೆ ಒಂದು ಎಂಗೇಜಿಂಗ್ ಮೂವಿ ಅನ್ನಿಸ್ತು. ಅಂದ್ರೆ ಎಲ್ಲೂ ಕೂಡ ಗ್ರಿಪ್ ಮಿಸ್ ಆಗೋದಿಲ್ಲ, ಆನಂದ್ರೆ ಎಲ್ಲೂ ಕೂಡ ಬೋರ್ ಹೊಡಿಯೋದಿಲ್ಲ. ಅಂದ್ರೆ ಈ ರೀತಿಯಾದ ಫ್ಯಾಕ್ಟ್ಗಳನ್ನು ಒಳಗೊಂಡ ಕಾರಣಕ್ಕೆ ಎಲ್ಲೂ ಕೂಡ ನೀವು ಬೋರ್ ಅನಿಸೋದಿಲ್ಲ. ಪೂರ್ತಿ ಮೂವಿ ನೋಡೋ ಅಂದ್ರೆ ಒಂದೇ ಅಂದ್ರೆ ಹೇಳಿದ ಫಾರ್ ದಿ ಎಂಡ್ ನೀವು ಒಂದು ಚಲೋ ಸ್ಯಾಟಿಸ್ಫ್ಯಾಕ್ಷನನ್ನು ತೊಗೋದ್ರಿ. ಅಂದ್ರೆ ಪೂರ್ತಿ ಪೈಸಾ ವಸೂಲ್ ಮೂವಿ ಅಂತೇಳಿ ನನಗೆ ಪರ್ಸ್ನಲಾಗಿ ಅನಿಸ್ತು. ಇನ್ನು ಒಂದು ಸಣ್ಣ ಡಿಸಪಾಯಿಂಟ್ಮೆಂಟ್ ಏನಪ್ಪ ಅಂದ್ರೆ ಅದು ಸಾಂಗ್ಗಳು. ಭಾಳಷ್ಟೇನು ಸಾಂಗ್ ಇಲ್ಲ, ಬಟ್ ಸಾಂಗುಗಳು ಮೂವಿಗೇನು ಪರಕ ಮಾಡೋದಿಲ್ಲ. ಅಂದ್ರೆ ಒಂದು ಪಾಸಿಟಿವ್ ಆಗೋದಿಲ್ಲ, ಒಂದು ನೆಗೆಟಿವ್ ಕೂಡ ಆಗೋದಿಲ್ಲ. ಹೆಂಗೆ ಬಂದು ಹೆಂಗೆ ಹೋದು ಆನಂದ್ರೆ ಥಿಯೇಟರಿಂದ ಹೊರಗೆ ಬಂದ್ಬೇಕಾ ನಿಮಗೆ ಸಾಂಗುಗಳು ನೆನಪೇ ಇರೋದಿಲ್ಲ. ಇದು ಕೂಡ ಡೆಫಿನೆಟಾಗಿ ಆಕೈತಿ. ಅಂದ್ರೆ ಸಾಂಗುಗಳೊಳಗೆ ಒಂದಾದರೂ ಸಾಂಗ್ ಬೆಟರಾಗಿ ಇಟ್ಟಿದ್ರೆ ಇನ್ನೂ ಕೂಡ ಚಲೋ ಆಗೋ ಚಾನ್ಸ್ ಇತ್ತು. ಇದು ಡೆಫಿನೆಟಾಗಿ ಪರ್ಸ್ನಲಾಗಿ ನನಗೆ ಅನಿಸ್ತು. ಕಾರಣ ನಾ ಮೊದಲು ಹೇಳಿದಂಗೆ ಸಾಂಗುಗಳ ಇಂಪ್ಯಾಕ್ಟ ಒಂದು ಮೂವಿಗೆ ಭಾಳಷ್ಟು ಆಕೈತಿ. ದೆನ್ ಒಂದು ಬ್ಯಾಕ್ಗ್ರೌಂಡ್ ಸ್ಕೋರ್ ಬಗ್ಗೆ ಮಾತಾಡೋದಾದ್ರೆ ಭಾಳಷ್ಟು ಬೆಟರ್ ಇತ್ತು. ಒಂದು VFX ಆಗಲಿ, ಆನಂತರ ಒಂದು ಏನು ಮ್ಯೂಸಿಕನ್ನು ಆ್ಯಡ್ ಮಾಡಿದಾರಲ್ಲ ಬ್ಯಾಕ್ಗ್ರೌಂಡ್ ಒಳಗೆ ಎಲ್ಲ ಕಡೆ ಭಾಳಷ್ಟು ಬ್ಯಾಲೆನ್ಸ್ ಮಾಡ್ಕೊತ ಹೋಗಿದಾರು. ಭಾಳಷ್ಟು ಗ್ರಿಪ್ಪೇಬಲ್ ಇಟ್ಕೊತ ಹೋಗಿದಾರು. ಇದು ಕೂಡ ನಿಮ್ಗೆ ಡೆಫಿನೆಟಾಗಿ ಮೂವಿ ನೋಡುವಾಗ ಒಂದು ಫೀಲ್ ಆಕೈತಿ. ಅಂದ್ರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕಿಂದ ಮೂವಿದ ಹೈಪ್ ಹೆಚ್ಚಾಗುವಂಥ ಸಿಚುವೇಶನ್ ಕೂಡ ಐತಿ. ಡೆಫಿನೆಟಾಗಿ ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕನ್ನ ಡಿಸೈನ್ ಮಾಡಿದವ್ರಿಗೆ ಒಂದು ಸಲಾಮ. ಇನ್ನು ಇದನ್ನೆಲ್ಲ ಪಕ್ಕಕ್ಕಿಟ್ಟರೆ ನಮ್ಮ ವಿಲನ್ ಬಗ್ಗೆ ಮಾತಾಡಬೇಕಾಕೈತಿ. ಡೆಫಿನೆಟಾಗಿ ಒಂದು ಒಳ್ಳೆಯ ರೋಲನ್ನು ನಿಭಾಯಿಸಿದರು. ಅವರ ಏನನ್ನು ಕೊಡಬೇಕಾಗಿತ್ತಲ್ಲ ಡೆಫಿನೆಟಾಗಿ 101% ಬೆಸ್ಟನ್ನು ನೀಡಿದರು. ಇದ್ರಾಗ ಅದು ಕೂಡ ಇಂಪಾರ್ಟೆಂಟ್ ಐತಿ. ಪದೇ ಪದೇ ಗೆಲ್ಲತಾರೋ, ಲಾಸ್ಟಿಗೆ ಸೋಲ್ತಾರೋ ಏನು ಗೆಲ್ತಾರೋ, ಇದು ಕೂಡ ಇಂಪಾರ್ಟೆಂಟ್ ಆಕೈತಿ. ಅದನ್ನು ತಿಳ್ಕೊಬೇಕಂದ್ರೆ ನೀವೇ ನೋಡ್ರಿ. ಯಾಕಂದ್ರೆ ನಾ ಹೇಳಿದ್ನಂದ್ರೆ ಅದು ಸ್ಪಾಯ್ಲರ್ ಆಕೈತಿ. ಆ ಕಾರಣಕ್ಕೆ ದೆನ್ ಒಂದು ಹೀರೋಯಿನಿ ರೋಲ್ ಒಳಗೆ ನಂದ್ರೆ ಐಶ್ವರ್ಯ ಅನ್ನೋ ಒಂದು ಕ್ಯಾರೆಕ್ಟರ್ನ ಈ ಒಂದು ಮೂವಿ ನಾವು ನೋಡ್ತೇವೆ. ಡೆಫಿನೆಟಾಗಿ ಅವರು ಕೂಡ ತಮ್ಮ ಬೆಸ್ಟನ್ನು ನೀಡಿದರು. ಒಂದೊಂದು ಕಡೆ ಸಣ್ಣದಾಗಿ ಒಂದು ಚೂರು ಡೈಲಾಗ್ ಒಳಗೆ ಸ್ವಲ್ಪ ಲೇಟ್ ಮಾಡಿ ಹೇಳ್ತಾರೇನೋ ಅನ್ನೋ ಫೀಲ್ ಕೂಡ ಬರ್ತೈತಿ. ಅದನ್ನು ನೀಟ್ ಬ್ಯಾಲೆನ್ಸ್ ಮಾಡಿದರೆ ಮೂವಿದ ಇನ್ನೂ ಕೂಡ ಅವರ ಇನ್ವಾಲ್ವ್ಮೆಂಟ ಚಲೋ ಆಕಿತ್ತು ಅಂತೇಳಿ ನನಗನ್ನಿಸ್ತು. ನಿಮಗೇನು ಅನ್ನಿಸ್ತು ಈ ಪರ್ಟಿಕ್ಯುಲರ್ದ ಒಂದು ಸೀನ್ನ ಏನು ಹೇಳಿಲ್ಲ ಇದು ನಿಮಗೆ ಕಮೆಂಟ್ ಮಾಡಿರಿ. ಆನಂತರ ಈಗ ಆಲ್ರೆಡಿ ನಾವು ಮೂವಿ ರಿವ್ಯೂ ಮಾಡತ್ತನು. ಇದಕ್ಕಿಂತ ಮುಂಚೆನ ನೀವೇನಾರ ಮೂವಿ ನೋಡಿ ಬಂದಿದ್ರೆ ನಿಮಗೆ ಹೆಂಗೆ ಅನ್ನಿಸ್ತು ಅಂದ್ರೆ ಮೂವಿ ಒಳಗೆ ಏನಿತ್ತು, ನಿಮಗೇನು ಅನ್ನಿಸ್ತು, ನಾ ಹೇಳಿದ ಫ್ಯಾಕ್ಟ್ಗಳು ಸರಿ ಅದಾವು ಏನು ತಪ್ಪು ಅದಾವು ಡೆಫಿನೆಟಾಗಿ ನಂಗೆ ತಿಳಿಸ್ರಿ. ಮತ್ತು ಇನ್ನೊಂದಾಗಿ ಓವರಾಲಾಗಿ ಈ ಮೂವಿ ನೋಡಿ ನನ್ನ ಕಡೆಯಿಂದ ಈ ಒಂದು ಮೂವಿಗೆ 5 ಸ್ಟಾರ್ಗೆ 4 ಸ್ಟಾರ್ನ ಕೊಡ್ತಾನು. ರೀಸನ್ ಇನ್ನೊಂದು ಬೆಟರ್ ಮಾಡಿದ್ರೆ 5 ಸ್ಟಾರ್ಗೆ 5 ಸ್ಟಾರ್ ಕೊಡುವಂಥ ಮೂವಿ ಯಾಕಿತ್ತು. ಎಂಗೇಜಿಂಗ್ ಇತ್ತು, ಕ್ರೈಮ್ ಥ್ರಿಲ್ಲರ್ ಇತ್ತು. ಆ ಕಾರಣಕ್ಕೆ ಒಂದು ಎಂಗೇಜಿಂಗ್ ಗ್ರಿಪ್ಪೇಬಲ್ ಸ್ಟೋರಿಯನ್ನು ಹೊಂದಿರೋದರಿಂದ 4 ಸ್ಟಾರ ಡೆಫಿನೆಟಾಗಿ ಈ ಮೂವಿಗೆ ಸಿಗ್ತಾವೆ. ಇದಾಗಿತ್ತು ಹಯಗ್ರೀವ ಮೂವಿದ ಒಂದು ಮೂವಿ ರಿವ್ಯೂ. ಇದೇ ಥರ ನೀವು ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೋರಿ. ವಿಡಿಯೋ ಇನ್ಫಾರ್ಮೇಟಿವ್ ಲೈಕ್ ಕೊಟ್ಟೋಗ್ರಿ.